ಈ ಸೆಷನ್ನಲ್ಲಿ ನಾವು ಓವರ್ಲಾಕ್ ಯಂತ್ರದ ಭಾಗಗಳ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಓವರ್ಲಾಕ್ ಯಂತ್ರವನ್ನ ತಿಳಿದುಕೊಳ್ಳಲು, ಓವರ್ಲಾಕ್ ಹೊಲಿಗೆಗಳ ಪ್ರಕಾರಗಳನ್ನು ಪಟ್ಟಿ ಮಾಡಲು ಮತ್ತು ಓವರ್ಲಾಕ್ ಯಂತ್ರದ ಪ್ರಮುಖ ಭಾಗಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಓವರ್ಲಾಕ್ ಯಂತ್ರವು ಬಟ್ಟೆಯ ಅಂಚುಗಳನ್ನು ಮುಗಿಸಲು ಮತ್ತು ಕೆಲವೊಮ್ಮೆ ಸೀಮಿಂಗ್ಗಾಗಿ ಬಳಸಲಾಗುವ ವಿಶೇಷ ಉದ್ದೇಶದ ಯಂತ್ರವಾಗಿದೆ. ಇದು 500 ವರ್ಗದ ಅಡಿಯಲ್ಲಿ ಬರುತ್ತದೆ, ಅಂದರೆ ಹೊಲಿಗೆಗಳು ಒಂದು ಅಥವಾ ಹೆಚ್ಚಿನ ಗುಂಪುಗಳ ದಾರಗಳೊಂದಿಗೆ ರಚನೆಯಾಗುತ್ತವೆ. ಕನಿಷ್ಠ ಒಂದು ಗುಂಪಿನ ದಾರಗಳಿಂದ ಕುಣಿಕೆಗಳು ಬಟ್ಟೆಯ ಅಂಚಿನಲ್ಲಿ ಹಾದು ಹೋಗುವ ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿವೆ. ಓವರ್ಲಾಕ್ ಹೊಲಿಗೆ ಯಂತ್ರಗಳು ಸಾಮಾನ್ಯವಾಗಿ 1000ದಿಂದ 9001 RPM ವರೆಗೆ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಹೆಚ್ಚಾಗಿ ವಿವಿಧ ಬಟ್ಟೆಗಳು ಮತ್ತು ಉತ್ಪನ್ನಗಳ ಅಂಚು, ಹೆಮ್ಮಿಂಗ್ ಮತ್ತು ಸೀಮಿಂಗ್ಗಾಗಿ ಉದ್ಯಮದಲ್ಲಿ ಈ ಯಂತ್ರಗಳನ್ನು ಬಳಸಲಾಗುತ್ತದೆ. ಓವರ್ಲಾಕ್ ಹೊಲಿಗೆಗಳನ್ನು ಅಲಂಕಾರ, ಬಲವರ್ಧನೆ ಅಥವಾ ರಚನೆಗಾಗಿ ಸಹ ಬಳಸಲಾಗುತ್ತದೆ. ಓವರ್ಲಾಕ್ ಯಂತ್ರಗಳನ್ನು ಸಾಮಾನ್ಯವಾಗಿ 1, 2, 3, 4 ಅಥವಾ 5 ದಾರದ ರಚನೆಗಳಲ್ಲಿ ತಯಾರಿಸಲಾಗುತ್ತದೆ. ಪ್ರತಿಯೊಂದು ರಚನೆಯು ವಿಶಿಷ್ಟವಾದ ಉಪಯೋಗಗಳು ಮತ್ತು ಪ್ರಯೋಜನಗಳನ್ನು ಹೊಂದಿರುತ್ತದೆ. ಒಂದು ದಾರದ ಓವರ್ಲಾಕ್ ಟೆಕ್ಸ್ಟೈಲ್ ಫಿನಿಶಿಂಗ್ಗಾಗಿ ತುಂಡು ಬಟ್ಟೆಗಳ ಎಂಡ್ ಟು ಎಂಡ್ ಸೀಮಿಂಗ್ ಅಥವಾ ಬಟ್ ಸೀಮಿಂಗ್ ಮಾಡುವುದು. 2 ದಾರದ ಓವರ್ಲಾಕ್ ಸ್ಟಿಚ್ ಪ್ರಕಾರ 503. ಈ ಯಂತ್ರವು ಒಂದು ಸೂಚಿ ಮತ್ತು ಒಂದು ಲೂಪರ್ ಅನ್ನು ಹೊಂದಿರುತ್ತದೆ. ಬಟ್ಟೆಯ ಅಂಚುಗಳು ಮತ್ತು ಸೀಮಿಂಗ್ಗಾಗಿ ವಿಶೇಷವಾಗಿ ಹೆಣೆದ ಮತ್ತು ನೇಯ್ದ ಸೀಮ್ ಅಂಚುಗಳನ್ನು ಮುಗಿಸುವುದು, ಫ್ಲಾಟ್ ಲಾಕ್ ಸೀಮ್ಗಳನ್ನು ಹೊಲಿಯುವುದು, ಒಳ ಉಡುಪು ಮತ್ತು ಹೆಮ್ಮಿಂಗ್ಗೆ ಹೆಗ್ಗಲು ಬಟ್ಟೆ ಮತ್ತು ಲೇಸ್ಗಳನ್ನು ಹೊಲಿಯಲು ಇದನ್ನು ಬಳಸಲಾಗುತ್ತದೆ. ಸೊತ್ತಿಕೊಂಡ ಹೆಮ್ಮನ್ನು ಕೂಡ ಸರಿಯಾಗಿ ಹೊಲಿಯಬಹುದು. 3 ದಾರದ ಓವರ್ಲಾಕ್ ಸ್ಟಿಚ್ ಪ್ರಕಾರ 504. ಈ ಯಂತ್ರವು ಒಂದು ಸೂಚಿ ಮತ್ತು 2 ಲೂಪರ್ಗಳನ್ನು ಹೊಂದಿರುತ್ತದೆ. ಬಟ್ಟೆಯ ಅಂಚುಗಳನ್ನು ಪೂರ್ಣ ಮಾಡಲು ಅಥವಾ ಅಲಂಕಾರಿಕ ಅಂಚುಗಳಿಗೆ ಮತ್ತು ಸೀಮಿಂಗ್ ಹೆಣೆದ ಅಥವಾ ನೇಯ್ದ ಬಟ್ಟೆಗೆ ಬಳಸಲಾಗುತ್ತದೆ. ಇದು ಅತ್ಯುತ್ತಮವಾಗಿ ಹಿಗ್ಗಿಸುವ ಮತ್ತು ಸರಿ ಮಾಡು ಅತ್ಯಂತ ಸಾಮಾನ್ಯ ಉತ್ತಮ ಯಂತ್ರವಾಗಿದೆ. ಇಲ್ಲಿ ಹೊಲಿಗೆಗಳು ಎರಡೂ ಬದಿಗಳಲ್ಲಿ ಒಂದೇ ರೀತಿ ಕಾಣುತ್ತವೆ. 4 ದಾರದ ಓವರ್ಲಾಕ್ ಈ ಯಂತ್ರವು 2 ಸೂಚಿಗಳು ಮತ್ತು 2 ಲೂಪರ್ಗಳನ್ನು ಹೊಂದಿರುತ್ತದೆ. ಇದು ಚೈನ್ ಸ್ಟಿಚ್ ಅಥವಾ ಸೇಫ್ಟಿ ಸ್ಟಿಚ್ ಮಾಡುತ್ತದೆ. ಅಲಂಕಾರಿಕ ಅಂಚು ಮತ್ತು ಪೂರ್ಣಗೊಳಿಸುವಿಕೆ, ಹೆಚ್ಚಿನ ಒತ್ತಡದ ಭಾಗಗಳನ್ನು ಸೀಮಿಂಗ್ ಮಾಡುವುದು, ಫ್ಲೆಕ್ಸಿಬಿಲಿಟಿ ಉಳಿಸಿಕೊಂಡು ಹೆಚ್ಚುವರಿ ಶಕ್ತಿಯನ್ನು ಸೃಷ್ಟಿಸುವ ಮಾರ್ಕ್ ಸುರಕ್ಷತೆಯ ಹೊಲಿಗೆಗಳನ್ನು ಹಾಕಬಹುದು. ಹೆಣೆದ ಮತ್ತು ನೇಯ್ದ ಬಟ್ಟೆ ಎರಡಕ್ಕೂ ಇದು ಸೂಕ್ತವಾಗಿದೆ. ಈ ಯಂತ್ರವನ್ನು 2 ದಾರ ಅಥವಾ 3 ದಾರದ ಓವರ್ಲಾಕ್ಗೆ ಪರಿವರ್ತಿಸಬಹುದು. 5 ದಾರದ ಓವರ್ಲಾಕ್ ಈ ಯಂತ್ರವು ಡಬಲ್ ನೀಡಲ್ ಮತ್ತು 3 ಲೂಪರ್ಗಳನ್ನು ಹೊಂದಿರುತ್ತದೆ. ಇದು 3 ದಾರದ ಓವರ್ಲಾಕ್ನೊಂದಿಗೆ ಸಂಯೋಜಿಸಲ್ಪಟ್ಟ 2 ದಾರದ ಚೈನ್ ಸ್ಟಿಚ್ ಆಗಿದೆ. ಎಡ ಸೂಜಿ ಮತ್ತು ಕೆಳಗಿನ ಲೂಪರ್ 2 ದಾರದ ಚೈನ್ ಸ್ಟಿಚ್ ಅನ್ನು ರೂಪಿಸುತ್ತವೆ. ಪ್ರತಿ ಯೂನಿಟ್ ಉದ್ದದ ಹೊಲಿಗೆಗೆ ದಾರದ ಉದ್ದದ 20 ಪಟ್ಟು ಅಗತ್ಯವಿರುತ್ತದೆ. ಓವರ್ಲಾಕ್ ಯಂತ್ರದೊಂದಿಗೆ ಸೀಮ್ ಅಲೋಯನ್ಸ್ ಕಚ್ಚಾ ಅಂಚುಗಳನ್ನು ಭದ್ರಪಡಿಸುವುದು ಅತ್ಯಂತ ವೇಗವಾಗಿ ಮುಗಿಸುವ ಮಾರ್ಗವಾಗಿದೆ. ಓವರ್ಲಾಕ್ ಯಂತ್ರವನ್ನು 2 ಬಟ್ಟೆಯ ತುಂಡುಗಳನ್ನು ಒಟ್ಟಿಗೆ ಹೊಲಿಯಲು ಸಹ ಬಳಸಬಹುದು. ಉದಾಹರಣೆಗೆ ಹೆಣೆದ ಉಡುಪುಗಳು. ಇದು ಅಂಚುಗಳನ್ನು ಕತ್ತರಿಸಿ ಅವುಗಳನ್ನು ಒಂದು ಕಾರ್ಯಾಚರಣೆಯಲ್ಲಿ ಸುರಕ್ಷಿತಗೊಳಿಸುತ್ತದೆ. ಓವರ್ಲಾಕ್ ಯಂತ್ರಗಳು ವಿಭಿನ್ನ ಮಾದರಿಗಳಲ್ಲಿ ಬರುತ್ತವೆ, ಆದರೆ ಎಲ್ಲವೂ ಮೂಲತಃ ಹೋಲುತ್ತವೆ. ಇಲ್ಲಿ ತೋರಿಸಿರುವ ಯಂತ್ರವು 2 ಚಾಕುಗಳೊಂದಿಗೆ ಕೆಲಸ ಮಾಡುವ 3 ದಾರದ ಓವರ್ಲಾಕ್ ಯಂತ್ರವಾಗಿದೆ. ಅವು ಚಲಿಸುವ ಮೇಲಿನ ಚಾಕು ಮತ್ತು ಕೆಳಗಿನ ಸ್ಥಿರ ಚಾಕು ಆಗಿವೆ. ಅಚ್ಚುಕಟ್ಟಾಗಿ ಫಿನಿಶಿಂಗ್ ನೀಡಲು ಅವು ಸುಕ್ಕುಗಟ್ಟಿದ ಬಟ್ಟೆಯ ಅಂಚುಗಳನ್ನು ಕತ್ತರಿಸುತ್ತವೆ. ಈ ಯಂತ್ರದ ಪ್ರಮುಖ ಭಾಗಗಳೆಂದರೆ ಸೂಜಿ ಬಾರ್, ಸೈಟ್ ಗ್ಲಾಸ್, ಕೈಚಕ್ರ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತದೆ, ಸೈಟ್ ಪ್ಲೇಟ್, ಟೆನ್ಷನ್ ಡಿಸ್ಕ್, ಕ್ಲಾತ್ ಪ್ಲೇಟ್, ಫೀಡ್ ಅನುಪಾತ, ಪ್ರೆಷರ್ ಫುಟ್, ಫೀಡ್ ಡಾಗ್, ಥ್ರೆಡ್ ಕಟರ್, ಸೂಜಿಗಳಲ್ಲಿನ ಆಯಿಲ್ ಮಟ್ಟವನ್ನು ಸೂಚಿಸುತ್ತದೆ.
ಕೆಳಗಿನ ಮತ್ತು ಮೇಲಿನ ಚಾಕುವನ್ನ ವಿರುದ್ಧ ದಿಕ್ಕಿನಲ್ಲಿ ಸರಿಪಡಿಸಲಾಗಿರುತ್ತದೆ. ತೀಕ್ಷ್ಣವಾದ ಅಂಚುಗಳು ಪರಸ್ಪರ ಮುಖಾಮುಖಿಯಾಗುತ್ತವೆ. ಇದರಿಂದಾಗಿ ಪ್ರತಿ ಚಲನೆಯೊಂದಿಗೆ ಬಟ್ಟೆಯು ಕತ್ತರಿಸಲ್ಪಡುತ್ತದೆ. ಚಾಕುಗಳ ಚೂಪಾದ ಅಂಚುಗಳು ಸುಮಾರು 0.5 ರಿಂದ 1 ಮಿಲಿಮೀಟರ್ ಆಳದಲ್ಲಿ ಅತಿಕ್ರಮಿಸುತ್ತದೆ. ಓವರ್ಲಾಕ್ ಯಂತ್ರವು 2 ಫೀಡ್ ಡಾಗ್ಗಳನ್ನು ಹೊಂದಿದೆ. ಮುಖ್ಯ ಫೀಡ್ ಡಾಗ್ ಮತ್ತು ಡಿಫರೆನ್ಷಿಯಲ್ ಫೀಡ್ ಡಾಗ್ ಈ ಎರಡರ ಮಟ್ಟಗಳು ಒಂದಕ್ಕೊಂದು ಸಮನಾಗಿರಬೇಕು ಮತ್ತು ಎತ್ತರವನ್ನು ಆಯಾ ಬೋಲ್ಟ್ಗಳಿಂದ ಸ್ವತಂತ್ರವಾಗಿ ಸರಿಹೊಂದಿಸಬಹುದು. ಫೀಡ್ ಡಾಗ್ನ ಎತ್ತರವನ್ನು ಬಟ್ಟೆಗಳ ದಪ್ಪಕ್ಕೆ ಅನುಗುಣವಾಗಿ ಸರಿಹೊಂದಿಸಬೇಕು. ತೆಳುವಾದ ವಸ್ತುಗಳಿಗೆ 1 ಮಿಲಿಮೀಟರ್, ಮಧ್ಯಮ ದಪ್ಪದ ವಸ್ತುಗಳಿಗೆ 1.3 ಮಿಲಿಮೀಟರ್ ಮತ್ತು ದಪ್ಪ ವಸ್ತುಗಳಿಗೆ 1.5 ಮಿಲಿಮೀಟರ್ ಸೂಜಿ ತಟ್ಟೆಯ ಮೇಲ್ಭಾಗದಲ್ಲಿ ಎತ್ತರಿಸಲಾಗಿರುತ್ತದೆ. ಫೀಡ್ ಅನುಪಾತದ ನಟ್ ನಿಯಂತ್ರಕವು ಫೀಡ್ ಡಾಗ್ನ ಹಲ್ಲುಗಳನ್ನು ಹೆಚ್ಚಿಸುತ್ತದೆ ಮತ್ತು ಕಡಿಮೆ ಮಾಡುತ್ತದೆ, ಹಾಗೆಯೇ ಹೋಲಿಕೆಗಳನ್ನು ಹಿಗ್ಗಿಸುತ್ತದೆ. ಈಗ ನಾವು ಓವರ್ಲಾಕ್ ಯಂತ್ರ, ಕತ್ತರಿ, ಸ್ಕ್ರೂಡ್ರೈವರ್, ಟ್ರಿಮ್ಮರ್, ದಾರ ಮತ್ತು ಬಟ್ಟೆ ಬಳಸಿ ಕಾರ್ಯವೊಂದನ್ನು ನಿರ್ವಹಿಸೋಣ. ಓವರ್ಲಾಕ್ ಯಂತ್ರದ ಪ್ರಮುಖ ಭಾಗಗಳನ್ನು ಗುರುತಿಸುವುದು ಈ ಕಾರ್ಯವಾಗಿದೆ. ಆಯಿಲ್ ವಿಂಡೋ ಗ್ಲಾಸ್, ತೈಲ ಟ್ಯಾಂಕ್ನಲ್ಲಿನ ತೈಲ ಮಟ್ಟವನ್ನು ಸೂಚಿಸಲು ಇದನ್ನು ಬಳಸಲಾಗುತ್ತದೆ. ಬ್ಯಾಲೆನ್ಸ್ ವೀಲ್ ಅಲ್ಲಿ ಹೊಲಿಗೆ ಉದ್ದದ ವಿವರಣೆಯನ್ನ ನೀಡಲಾಗಿರುತ್ತದೆ. ಸೈಡ್ ಪ್ಲೇಟ್, ಲೂಪರ್ ಅನ್ನು ಥ್ರೆಡ್ ಮಾಡಿದ ನಂತರ ಮತ್ತು ಹೊಲಿಗೆ ಸಮಯದಲ್ಲಿ ಪ್ಲೇಟ್ ಸಂಪೂರ್ಣವಾಗಿ ಮುಚ್ಚಿರುವುದನ್ನು ಖಚಿತಪಡಿಸಿಕೊಳ್ಳಿ. ಟೆನ್ಷನ್ ಡಿಸ್ಕ್, 5 ದಾರದ ಓವರ್ಲಾಕ್ಗೆ 2 ಸೂಜಿ ದಾರದ ಟೆನ್ಷನ್ ಡಿಸ್ಕ್ ಮತ್ತು 2 ಲೂಪರ್ ಟೆನ್ಷನ್ ನೀಡಲಾಗಿರುತ್ತದೆ. ಪ್ರೆಷರ್ ನಾಬ್, ಬಟ್ಟೆಯನ್ನು ಆಧರಿಸಿ ಟೆನ್ಷನ್ ಫುಟ್ ನಾಬ್ ಬಳಸಿ ಒತ್ತಡವನ್ನು ಸರಿಹೊಂದಿಸಲಾಗುತ್ತದೆ. ಪ್ರೆಷರ್ ಫುಟ್, ಬಟ್ಟೆಯನ್ನು ಹಿಡಿದಿಡಲು ಮತ್ತು ಫ್ಲೈ ಶಿಫ್ಟ್ ತಪ್ಪಿಸಲು ಒತ್ತಡವನ್ನು ಸರಿದೂಗಿಸಲಾಗುತ್ತದೆ. ಫೀಡ್ ಡಾಗ್, ಡಿಫರೆನ್ಷಿಯಲ್ ಫೀಡ್ ಡಾಗ್ ಇರಿಸಲಾಗಿರುತ್ತದೆ. ಚಾಕು, ಸೂಚಿಯ ಪಕ್ಕದಲ್ಲಿ ಕಚ್ಚಾ ಅಂಚುಗಳನ್ನು ಕತ್ತರಿಸಲು ಬ್ಲೇಡ್ ಅನ್ನು ಇರಿಸಲಾಗುತ್ತದೆ. ನಂತರ ಹೊಲಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ನಾವೀಗ ಓವರ್ಲಾಕ್ ಯಂತ್ರದ ಭಾಗಗಳ ಬಗ್ಗೆ ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಓವರ್ಲಾಕ್ ಯಂತ್ರವನ್ನು ತಿಳಿದುಕೊಳ್ಳಲು, ಓವರ್ಲಾಕ್ ಹೊಲಿಗೆಗಳ ಪ್ರಕಾರಗಳನ್ನು ಪಟ್ಟಿ ಮಾಡಲು ಮತ್ತು ಓವರ್ಲಾಕ್ ಯಂತ್ರದ ಪ್ರಮುಖ ಭಾಗಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ.